ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 3 ಗ್ರಾಫ್ ಥಿಯರಿಯಲ್ಲಿ ಇನ್ನೊಂದು ಥಿಯರಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥಿಯರಮ್ ಏನ್ ಹೇಳ್ತಾ ಇದೆ, ಪ್ರೂವ್ ಎವ್ರಿ ಕನೆಕ್ಟೆಡ್ ಗ್ರಾಫ್ ಆಸ್ ಸ್ಪ್ಯಾನಿಂಗ್ ಟ್ರೀ. ಫಸ್ಟ್ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಏನು, ಅದರಲ್ಲಿ ನಾವು ಸ್ಪ್ಯಾನಿಂಗ್ ಟ್ರೀ ಅನ್ನ ಯಾವ ರೀತಿ ಹುಡುಕಬಹುದು ಅಂತ ತೋರಿಸ್ತೀನಿ ನೋಡಿ. ಸೊ ಇವಾಗ ಒಂದು ಗ್ರಾಫ್ ಅನ್ನ ತಗೊಂತೀವಿ. ಸೊ ಇದನ್ನ ನಾನು ಕನೆಕ್ಟೆಡ್ ಗ್ರಾಫ್ ಅಂತ ಕರಿಬಹುದಾ? ಎಸ್. ಯಾಕೆ ಕನೆಕ್ಟೆಡ್ ಗ್ರಾಫ್ ಅಂತ ಕರಿಬಹುದು? ಸಿಂಪಲ್ ನೋಡಿ, ಪ್ರತಿಯೊಂದು ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ಏನಿದೆ, ನಮ್ಗೆ ಎಡ್ಜ್ ಇದೆ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ, ನಾನು ಇವಾಗ ಎ ಇಂದ ಶುರು ಮಾಡಿದ್ರೆ ಎಡ್ಜ್ ಗಳು ರಿಪೀಟ್ ಆಗಿ ಏನಾರಾಗಲಿ ಒಟ್ಟಿನಾಗೆ ಎಲ್ಲಾ ವರ್ಟಿಸಿಸ್ ಗಳಿಗೂ ನಾನು ಟ್ರಾವರ್ಸ್ ಮಾಡ್ಬೋದಾ? ಎಸ್. ಸೊ ಎ ಇಂದ ಡಿ ಗೆ ಹೋಗ್ಬೋದು, ಆಮೇಲೆ ಇಗೆ ಹೋಗ್ಬೋದು, ಎಫ್ ಹೋಗ್ಬೋದು, ಜಿ ಎಚ್ ಮತ್ತೆ ಸಿ ಗೆ ಹೋಗ್ಬೋದು, ಬಿ ಗೆ ಹೋಗ್ಬೋದು, ಎ ಹೋಗ್ಬೋದು. ಒಟ್ಟಿನಾಗೆ ಎಲ್ಲಾ ವರ್ಟಿಸಿಸ್ ಗಳನ್ನು ಟ್ರಾವರ್ಸ್ ಮಾಡಬಹುದು. ಈಚ್ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ಒಂದಾದ್ರೂ ಕೂಡ ಎಡ್ಜ್ ಇದೆ. ಸೊ ಇದು ಕನೆಕ್ಟೆಡ್ ಗ್ರಾಫ್. ಈಗ ಇದರಲ್ಲಿ ನಾನು ಸ್ಪ್ಯಾನಿಂಗ್ ಟ್ರೀ ಅನ್ನ ಯಾವ ರೀತಿ ತೆಗಿಬೇಕು ಅಂತಂದ್ರೆ, ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಸೈಕಲ್ ಫಾರ್ಮೇಶನ್ ಆಗಬಾರ್ದು. ಸೈಕಲ್ ಅಂದ್ರೆ ಸರ್ಕ್ಯೂಟ್ ಫಾರ್ಮೇಶನ್ ಆಗಬಾರ್ದು. ತೋರಿಸ್ತೀನಿ ನೋಡಿ ಇವಾಗ. ಸೊ ಇವಾಗ ಎ ಇಂದ ಶುರು ಮಾಡ್ತೀನಿ. ಎ ಇಂದ ನಾನು ಬಿ ಗೆ ಹೋಗ್ತೀನಿ, ನೆಕ್ಸ್ಟ್ ಬಿ ಇಂದ ಸಿ ಗೆ ಹೋಗ್ತೀನಿ, ಸಿ ಇಂದ ಡಿ ಗೆ ಹೋಗ್ತೀನಿ. ಈಗ ಏನಾದ್ರು ನಾನು ಡಿ ಇಂದ ಎ ಹೋದ್ರೆ ಸೈಕಲ್ ಫಾರ್ಮೇಶನ್ ಆಯ್ತು. ಸೊ ಸೈಕಲ್ ಫಾರ್ಮೇಶನ್ ಆಗಬಾರ್ದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಡಿ ಇಂದ ಇ ಗೆ ಹೋಗ್ತೀನಿ, ನೆಕ್ಸ್ಟ್ ಇ ಇಂದ ಎಫ್ ಗೆ ಹೋಗ್ತೀನಿ, ನೆಕ್ಸ್ಟ್ ಎಫ್ ಇಂದ ಜಿ ಗೆ ಹೋಗ್ತೀನಿ, ನೆಕ್ಸ್ಟ್ ಜಿ ಇಂದ ಎಚ್ ಗೆ ಹೋಗ್ತೀನಿ. ಈಗೇನಾದ್ರೂ ಎಚ್ ಇಂದ ಇ ಹೋದ್ರೆ ನನಗೆ ಇಲ್ಲಿ ಸೈಕಲ್ ಫಾರ್ಮೇಶನ್ ಆದಂಗಾಗುತ್ತೆ, ಅಂದ್ರೆ ಕ್ಲೋಸ್ ಆಗಬಾರ್ದು ಸರ್ಕ್ಯೂಟ್. ಸೊ ಏನಾಯ್ತು, ಕ್ಲೋಸ್ಡ್ ಫಾರ್ಮೇಶನ್ ಅಂದ್ರೆ ಸೈಕಲ್ ಫಾರ್ಮೇಶನ್ ಆದಂಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಎಚ್ ಇಂದ ಇ ಹೋಗ್ಲಿಲ್ಲ. ಸೊ ಇದನ್ನ ನಾನೇನಂತ ಕರಿಬಹುದು, ಸ್ಪ್ಯಾನಿಂಗ್ ಟ್ರೀ. ಸೊ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ನಮ್ಗೆ ಏನಿರುತ್ತೆ, ಎಲ್ಲೂ ಕೂಡ ಸೈಕಲ್ ಫಾರ್ಮೇಶನ್ ಇರಲ್ಲ, ಸರಿನಾ? ಸೊ ಇವಾಗ ಈ ಎಡ್ಜ್ ಗಳಿದಾವಲ್ಲ, ದಿಸ್ ಈಸ್ E1, E2, E3 ಇರ್ಬೋದು, E4, E5, E6, E7. ಸೊ ಇವುಗಳನ್ನ ನಾನೇನಂತ ಕರಿಬಹುದು, ಬ್ರಾಂಚಸ್ ಅಂತ ಕರಿಬಹುದು. ನೋಡಿ ಇಲ್ಲಿ ಬ್ರಾಂಚಸ್ ಅಂತ ಅಂದ್ರೆ ಏನು, an edge in spanning tree T is called as the branch of T ಅಂತ ಅಂದ್ರೆ ಸ್ಪ್ಯಾನಿಂಗ್ ಟ್ರೀ T ಅಂತ ತಗೊಂಡ್ರೆ ನಾನು ಬ್ರಾಂಚಸ್ ಅಂತ ಕರಿಬಹುದು. ಯಾವುಗಳನ್ನ, ಎಡ್ಜ್ ಗಳನ್ನ. ಸೊ ದಿಸ್ ಇಸ್ ದ ಸ್ಪ್ಯಾನಿಂಗ್ ಟ್ರೀ ಆಫ್ ದಿಸ್ ಗ್ರಾಫ್ ಅಲ್ವಾ? ಸೊ ಈ ಒಂದು ಕನೆಕ್ಟೆಡ್ ಗ್ರಾಫಿನ ಸ್ಪ್ಯಾನಿಂಗ್ ಟ್ರೀ ಇದು. ಸೊ ಅದಕ್ಕೋಸ್ಕರ ಏನಂತ ಕರಿಬಹುದು, ಅವುಗಳ ಎಡ್ಜ್ ಗಳನ್ನ ನಾನು ಏನಂತ ಕರಿಬಹುದು, ಬ್ರಾಂಚಸ್ ಅಂತ ಕರಿಬಹುದು. ಈಗ ಯಾವ ಯಾವ ಎಡ್ಜ್ ಗಳನ್ನ ಯೂಸ್ ಮಾಡಲಿಲ್ಲ ನಾವು, ಡಿ ಇಂದ ಎ ಹೋಗುವಂತ ಎಡ್ಜ್ ಅನ್ನ ನಾವು ಯೂಸ್ ಮಾಡಲಿಲ್ಲ, ಮತ್ತೆ ಎಚ್ ಇಂದ ಇ ಹೋಗುವಂತ ಎಡ್ಜ್ ಅನ್ನ ಯೂಸ್ ಮಾಡಲಿಲ್ಲ. ಯಾಕೆ? ಇಲ್ಲೇನಾದ್ರೂ ಯೂಸ್ ಮಾಡಿದ್ರೆ ಸೈಕಲ್ ಫಾರ್ಮೇಶನ್ ಆಗೋದು. ಸೊ ಯೂಸ್ ಮಾಡದಲ್ಲೇ ಇರುವಂತ ಎಡ್ಜ್ ಗಳು ಇರ್ತಾವಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ, ಕಾರ್ಡ್ಸ್ ಅಂತ ಕರಿತೀವಿ, ಸರಿನಾ? ಸೊ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತ ಎಡ್ಜಸ್ ಗಳನ್ನ ನಾವೇನಂತ ಕರಿತೀವಿ, ಬ್ರಾಂಚಸ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವಗಳು ಯೂಸ್ ಆಗಿರಲ್ಲ ಅವುಗಳನ್ನ ಏನಂತ ಕರಿತೀವಿ, ಕಾರ್ಡ್ಸ್ ಅಂತ ಕರಿತೀವಿ. ಸೊ ಇವಾಗ ನೋಡಿ, an edge of connected graph G which is not in the spanning tree is called as chord. ಸೊ ಇವಾಗ ಇದೊಂದು ಕನೆಕ್ಟೆಡ್ ಗ್ರಾಫ್ ಅಂತ ತಗೊಂಡ್ರೆ, ಸೊ ಇವಾಗ ತೋರಿಸ್ತೀನಿ ನೋಡಿ. ಸೊ ಈಗ ನಾನು ಇಷ್ಟನ್ನು ಮಾತ್ರ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ಎಡ್ಜ್ 1, ನೆಕ್ಸ್ಟ್ ಇದು ಎಡ್ಜ್ 2 ಅಂತ ತಗೊಂತೀನಿ, ಇದು ಎಡ್ಜ್ 3, ನೆಕ್ಸ್ಟ್ ಇದು ಫುಲ್ ಕಂಪ್ಲೀಟ್ ಒಂದು ಎಡ್ಜ್ 4, ನೆಕ್ಸ್ಟ್ ಇದು ಎಡ್ಜ್ 5 ಮತ್ತೆ ಎಡ್ಜ್ 6. ಸೊ ಇಲ್ಲಿ ಏನಾದ್ರೂ ಕೂಡ ಸೈಕಲ್ ಫಾರ್ಮೇಶನ್ ಆಗಿದೆಯಾ, ಎಡ್ಜ್ 1, ಎಡ್ಜ್ 2, ಎಡ್ಜ್ 3, ಎಡ್ಜ್ 4 ಮತ್ತೆ ಎಡ್ಜ್ 6 ಅನ್ನ ಯೂಸ್ ಮಾಡಿದೀನಿ, ಎಡ್ಜ್ 5. ಇಲ್ಲೆಲ್ಲೂ ಕೂಡ ಸೈಕಲ್ ಫಾರ್ಮೇಶನ್ ಆಗಿಲ್ಲ. ಇಲ್ಲಿಂದ ಇಲ್ಲಿ ಬಂದಿದ್ರೆ ಸೈಕಲ್ ಫಾರ್ಮೇಶನ್ ಆಗೋದು, ಇಲ್ಲಿಂದ ಇಲ್ಲಿ ಬಂದಿದ್ರೆ ಸೈಕಲ್ ಫಾರ್ಮೇಶನ್ ಆಗೋದು. ಇಲ್ಲೆಲ್ಲೂ ಕೂಡ ಸೈಕಲ್ ಫಾರ್ಮೇಶನ್ ಆಗಿಲ್ಲ. ಸೊ ಇವಾಗ ಏನಾಯ್ತು, ಇದಷ್ಟನ್ನು ಕೂಡ ನಾವು ಸಪರೇಟ್ ಆಗಿ ಬರೆದ್ರೆ ಇದನ್ನ ನಾವು ಸ್ಪ್ಯಾನಿಂಗ್ ಟ್ರೀ ಅಂತ ಕರಿಬಹುದು. ಸೊ ನೋಡಿ, ಸೊ ಇದೇನಾಯ್ತು, ಇವಾಗ ಸ್ಪ್ಯಾನಿಂಗ್ ಟ್ರೀ ಆಫ್ ದಿ ಕನೆಕ್ಟೆಡ್ ಗ್ರಾಫ್ ಆಯ್ತು. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಬ್ರಾಂಚಸ್ ಗಳು ಯಾವ್ಯಾವು ಅಂತ ಬರೀಬೇಕು. ಬ್ರಾಂಚಸ್ ಅಂತ ಅಂದ್ರೆ ಏನು, ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತ ಎಡ್ಜಸ್ ಗಳು ಯಾವ್ಯಾವು, ಎಡ್ಜ್ 1, ಎಡ್ಜ್ 2, ಎಡ್ಜ್ 3, ಎಡ್ಜ್ 4, ಎಡ್ಜ್ 5 ಮತ್ತೆ ಎಡ್ಜ್ 6 ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಇನ್ನು ಉಳಿದಿರುವಂತ ಎಡ್ಜ್ ಗಳನ್ನ ಏನಂತ ಕರಿತೀವಿ ನಾವು, ಕಾರ್ಡ್ಸ್ ಅಂತ ಕರಿತೀವಿ. ಸೊ ಕಾರ್ಡ್ 1, ಕಾರ್ಡ್ 2, ನೆಕ್ಸ್ಟ್ ಕಾರ್ಡ್ 3, ನೆಕ್ಸ್ಟ್ ಕಾರ್ಡ್ 4, ಕಾರ್ಡ್ 5, ನೆಕ್ಸ್ಟ್ ಕಾರ್ಡ್ 6. ಸೊ ಇವಾಗ ಅಷ್ಟನ್ನು ಕೂಡ ಬರೀರಿ. ಕಾರ್ಡ್ 1, ಕಾರ್ಡ್ 2, ಸೊ ಇಲ್ಲೊಂದು ಬಿಟ್ಟಿದ್ದೀನಿ, ಕಾರ್ಡ್ 7, ಕಾರ್ಡ್ 3, ಕಾರ್ಡ್ 4, ಕಾರ್ಡ್ 5, ಕಾರ್ಡ್ 6, ಕಾರ್ಡ್ 7. ಸೊ ಈ ಕಾರ್ಡ್ಗಳು ಮತ್ತೆ ಬ್ರಾಂಚಸ್ ಗಳು ಡಿಫರೆಂಟ್ ಆಗ್ಬೋದು. ಯಾಕಂತಂದ್ರೆ
ನಾವು ಇದೇ ರೀತಿ ಸ್ಪ್ಯಾನಿಂಗ್ ಟ್ರೀ ಅನ್ನ ತಗೋಬೇಕು ಅಂತ ಏನಿಲ್ಲ. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ E1 E2 E3 ನ ಮಾತ್ರ ತಗೊಂತಾರೆ, ಇನ್ನು ಉಳಿದಿರೋದನ್ನೆಲ್ಲ ಹಂಗೆ ಬಿಡ್ತಾರೆ. ಸೊ ಅದು ಕೂಡ ಏನಾಯ್ತು, ಸ್ಪ್ಯಾನಿಂಗ್ ಟ್ರೀ ಆಯ್ತು ಅಲ್ವಾ. ಸೈಕಲ್ ಫಾರ್ಮೇಶನ್ ಆಗದೆ ಇದ್ರೆ ಅದು ಸ್ಪ್ಯಾನಿಂಗ್ ಟ್ರೀ ಅಂತ. ಸೊ ಒಂದು ಕನೆಕ್ಟೆಡ್ ಗ್ರಾಫ್ ಅಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಸ್ಪ್ಯಾನಿಂಗ್ ಟ್ರೀ ಗಳನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬಹುದು. ಸೊ ಅದರ ಅಕಾರ್ಡಿಂಗ್ ನಮ್ಮ ಕಾರ್ಡ್ಸ್ ಮತ್ತೆ ಬ್ರಾಂಚಸ್ ಗಳು ಚೇಂಜ್ ಆಗ್ತವೆ. ನೋಡಿ, ಬ್ರಾಂಚಸ್ ಅಂಡ್ ದ ಕಾರ್ಡ್ಸ್ ಆರ್ ಡಿಫೈನ್ಡ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಚೂಸನ್ ಸ್ಪ್ಯಾನಿಂಗ್ ಟ್ರೀ. ನಾವು ಏನು ಸ್ಪ್ಯಾನಿಂಗ್ ಟ್ರೀ ಅನ್ನು ಚೂಸ್ ಮಾಡ್ತೀವಿ ಅದರ ಪ್ರಕಾರ ನಮಗೆ ಬ್ರಾಂಚಸ್ ಮತ್ತೆ ಕಾರ್ಡ್ಗಳು ಡಿಪೆಂಡ್ ಆಗಿರ್ತವೆ. ನೆಕ್ಸ್ಟ್, an edge that is branch of one spanning tree T1. ಸೊ ಒಂದು ಸ್ಪ್ಯಾನಿಂಗ್ ಟ್ರೀ T1 ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ ಎಡ್ಜ್ ಯಾವುದೋ ಒಂದು ಎಡ್ಜ್ ಇದೆ, ಅದು ಬ್ರಾಂಚ್ ಆಗಿದೆ ಅಂತ ಅನ್ಕೊಳ್ಳಿ. ಬ್ರಾಂಚ್ ಅಂದ್ರೆ ಏನು, ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿದೆ. ಸೊ ಇಟ್ ಮೇ ಬಿ ಎ ಕಾರ್ಡ್ ವಿತ್ ರೆಸ್ಪೆಕ್ಟ್ ಟು ಸ್ಪ್ಯಾನಿಂಗ್ ಟ್ರೀ T2. ಇನ್ನೊಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಏನಾದ್ರೂ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದೇ ಕನೆಕ್ಟೆಡ್ ಗ್ರಾಫ್ಗೆ ಅದೇನಾಗ್ಬೋದು, ಕಾರ್ಡ್ ಆಗ್ಬೋದು. ಅಂದ್ರೆ ಚೇಂಜಸ್ ಆಗ್ತಾ ಇರ್ಬೋದು, ಒಂದರಲ್ಲಿ ಬ್ರಾಂಚ್ ಆಗಿರೋದು ಇನ್ನೊಂದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಕಾರ್ಡ್ ಆಗ್ಬೋದು. ಸೊ ಈ ರೀತಿ. ಸೊ ದ ಕನೆಕ್ಟೆಡ್ ಗ್ರಾಫ್ ಈಸ್ ಯೂನಿಯನ್ ಆಫ್ ಟೂ ಗ್ರಾಫ್. T ಯೂನಿಯನ್ T ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು G ಅಂತ ಅಂದ್ರೆ, ಕಾಂಪ್ಲಿಮೆಂಟ್ ಅಂತಂದ್ರೇನು, ಕಾರ್ಡ್ ಸೆಟ್. ಸೊ ಕಾರ್ಡ್ ಸೆಟ್ ಎಲ್ಲಿ ಯೂಸ್ ಆಗಿರೋದು ನೋಡಿ, ಯಾವ ಎಡ್ಜ್ ಗಳು ಯೂಸ್ ಆಗಿದಾವೆ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಅವು ಪ್ಲಸ್ ಕಾರ್ಡ್ಗಳು ಇವೆರಡನ್ನೂ ಕೂಡ ಸೇರಿಸಿದ್ರೆ ಏನಾಗುತ್ತೆ, ಒಂದು ಕಂಪ್ಲೀಟ್ ಕನೆಕ್ಟೆಡ್ ಗ್ರಾಫ್ ಆಗುತ್ತೆ ಅಷ್ಟೇ. ಸೊ ಅದನ್ನೇ ಅವರು ಹೇಳ್ತಾ ಇರೋದು ಕನೆಕ್ಟೆಡ್ ಗ್ರಾಫ್. ಸೊ ಇವಾಗ ಪ್ರೂವ್ ಮಾಡೋದು ಯಾವ ರೀತಿ, ಲೆಟ್ G ಬಿ ಎನಿ ಕನೆಕ್ಟೆಡ್ ಗ್ರಾಫ್. ಸೊ ಇವಾಗ ಒಂದು ಕನೆಕ್ಟೆಡ್ ಗ್ರಾಫ್ ಅನ್ನ ತಗೊಳ್ಳೋಣ. ಎಕ್ಸಾಂಪಲ್ G ಅಂತ ಅನ್ಕೊಳ್ಳಿ. ಸೊ G ಅನ್ನೋದೊಂದು ಕನೆಕ್ಟೆಡ್ ಗ್ರಾಫ್ ಇದೆ ನನ್ನ ಹತ್ರ. ಇಫ್ G ಆಸ್ ನೋ ಸೈಕಲ್ ಅಂತಂದ್ರೆ, ಸೈಕಲ್ ಫಾರ್ಮೇಶನ್ ಆಗದೆ ಇದ್ರೆ ಅದನ್ನ ನಾವೇನಂತ ಕರಿಬಹುದು, ನಾವು ಡೈರೆಕ್ಟ್ ಆಗಿ ಅದನ್ನ ಸ್ಪ್ಯಾನಿಂಗ್ ಟ್ರೀ ಅಂತ ಕರಿಬಹುದು. ಯಾಕೆ, ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಸೈಕಲ್ ಫಾರ್ಮೇಶನ್ ಆಗಬಾರ್ದು. ನಮಗೆ ಆಲ್ರೆಡಿ ಕನೆಕ್ಟೆಡ್ ಗ್ರಾಫ್ ಸೈಕಲ್ ಇಲ್ಲ ಅಂತಂದ್ರೆ ಅವಾಗ ಅದನ್ನ ಡೈರೆಕ್ಟ್ ಆಗಿ ನಾವು ಫುಲ್ ಕನ್ಕ್ಲೂಡ್ ಮಾಡಬಹುದಲ್ವಾ ಸ್ಪ್ಯಾನಿಂಗ್ ಟ್ರೀ ಆಗಿದೆ ಅಂತ. ಸೊ ಎಸ್, ಇಫ್ G ಆಸ್ ನೋ ಸೈಕಲ್ C, G ಇಟ್ ಸೆಲ್ಫ್ ಇಸ್ ಎ ಸ್ಪ್ಯಾನಿಂಗ್ ಟ್ರೀ. ಸರಿನಾ? ಏನಾದ್ರೂ ಕೂಡ ಇದ್ರೆ, ಇಫ್ ನಾಟ್ ಲೆಟ್ X ಬಿ ಎನಿ ಎಡ್ಜ್ ಆಫ್ ದಿ ಸೈಕಲ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗ್ರಾಫ್ ಅನ್ನ ತಗೊಂತಾ ಇದ್ದೀನಿ. ಸೊ ಇದನ್ನೇ ನೀವು ಗ್ರಾಫ್ G ಅಂತ ಅನ್ಕೊಳ್ಳಿ. ಸೊ ಈಗ ಇದರಲ್ಲಿ ಏನಾದ್ರೂ ಸೈಕಲ್ ಇಲ್ದಲೇ ಇದ್ದಿದ್ರೆ ಇದನ್ನೇ ನಾನು ಸ್ಪ್ಯಾನಿಂಗ್ ಟ್ರೀ ಅಂತ ತಗೋದಿತ್ತು. ಈಗ ಇದ್ರಲ್ಲಿ ಸೈಕಲ್ ಇದೆಯಾ? ಎಸ್. ಸೊ ಸೈಕಲ್ ಇದೆ. ಸೊ ಇದ್ರಲ್ಲಿ ಏನಾದ್ರೂ ಒಂದು ಎಡ್ಜ್ ಇದೆ ಅಂತ ಅನ್ಕೊಳ್ಳಿ, X. ಸೊ ಇವಾಗ ಏನ್ ಮಾಡ್ತೀನಿ, ಈ X ಅನ್ನ ತೆಗೆದಾಕ್ಬಿಡ್ತೀನಿ. ಸೊ G ಮೈನಸ್ ಎಕ್ಸ್. ಸೊ G ಮೈನಸ್ ಎಕ್ಸ್ ಗ್ರಾಫ್ ಏನಾಗುತ್ತೆ, ಈ ರೀತಿ ಫಾರ್ಮೇಶನ್ ಆಗುತ್ತೆ ನೋಡಿ. ಲೆಟ್ X ಬಿ ಎನಿ ಎಡ್ಜ್ ಆಫ್ ದಿ ಸೈಕಲ್ C. ಸೊ ರಿಮೂವ್ ಇಟ್ ಟು ಗೆಟ್ ದ ಸ್ಪ್ಯಾನಿಂಗ್ ಸಬ್ ಗ್ರಾಫ್ G ಮೈನಸ್ ಎಕ್ಸ್ ಆಫ್ G. ಸೊ ಈಗ ನನಗೆ G ಮೈನಸ್ ಎಕ್ಸ್ ಜನರೇಟ್ ಆಗಿದೆ. ಇಫ್ G ಮೈನಸ್ ಎಕ್ಸ್ ನಾಟ್ ಹ್ಯಾವ್ ಸೈಕಲ್ C, ದೆನ್ ಇಟ್ ಈಸ್ ಸ್ಪ್ಯಾನಿಂಗ್ ಟ್ರೀ. ಸೊ G ಮೈನಸ್ ಎಕ್ಸ್ ಅಲ್ಲಿ ಏನಾದ್ರೂ ಕೂಡ ಸ್ಪ್ಯಾನಿಂಗ್ ಟ್ರೀ ಇಲ್ಲ. ಸೊ G ಮೈನಸ್ ಎಕ್ಸ್ ಅಲ್ಲಿ ಏನಾದ್ರೂ ಕೂಡ ಸೈಕಲ್ ಫಾರ್ಮೇಶನ್ ಇಲ್ಲ ಅಂತಂದ್ರೆ ಅದು ಡೈರೆಕ್ಟ್ ಸ್ಪ್ಯಾನಿಂಗ್ ಟ್ರೀ ಆಗುತ್ತೆ. ಏನಾದ್ರೂ ಇದ್ರೆ ನೋಡಿ, ಇಲ್ಲಿ ಸೈಕಲ್ ಫಾರ್ಮೇಶನ್ ಆಗಿದೆಯಾ? ಎಸ್. ಸೊ ಯಾವ್ದಾದ್ರು ಒಂದು ಎಡ್ಜ್ Y ಅಂತ ತಗೊಂತೀನಿ. ಸೊ ಸೇಮ್. ಸೊ ಆ ಒಂದು ಎಡ್ಜ್ ಅನ್ನ ರಿಮೂವ್ ಮಾಡಿ. ಸೊ G ಮೈನಸ್ ಎಕ್ಸ್ ಮೈನಸ್ Y ಏನಾಗುತ್ತೆ, ಸೊ ಇಷ್ಟು ಮಾತ್ರ ಉಳ್ಕೊಂತು. ಸೊ ಇವಾಗ ಎಲ್ಲಾದ್ರೂ ಸೈಕಲ್ ಫಾರ್ಮೇಶನ್ ಆಗಿದೆಯಾ? ನೋ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಕಂಟಿನ್ಯೂ ದ ಸೇಮ್ ಪ್ರೋಸೆಸ್ ಟಿಲ್ ನೋ ಸೈಕಲ್ ಈಸ್ ಫರ್ದರ್ ಅಂತಂದ್ರೆ, ಸೈಕಲ್ ಫಾರ್ಮೇಶನ್ ಇರುತ್ತಲ್ಲ ಅದು ಅಷ್ಟು ಕೂಡ ಕ್ಲಿಯರ್ ಆಗೋವರೆಗೂ ಒಂದೊಂದೇ ಎಡ್ಜ್ ಅನ್ನ ತೆಗಿತಾ ಹೋಗ್ತೀವಿ. ಸೊ ಹೆನ್ಸ್ ದ ಫೈನಲ್ ಗ್ರಾಫ್ ಈಸ್ ರಿಕ್ವೈರ್ಡ್ ಸ್ಪ್ಯಾನಿಂಗ್ ಟ್ರೀ. ಸೊ ನೋಡಿ, ರಿಕ್ವೈರ್ಡ್ ಸ್ಪ್ಯಾನಿಂಗ್ ಟ್ರೀ ಬಂತ. ಎಸ್. ಸೊ ಸ್ಪ್ಯಾನಿಂಗ್ ಟ್ರೀ ಅಂತಂದ್ರೇನು, ಕನೆಕ್ಟೆಡ್ ಗ್ರಾಫ್ ಇರಬೇಕು, ಪ್ರತಿಯೊಂದು ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಒಂದಾದ್ರೂ ಕೂಡ ಎಡ್ಜ್ ಇರಬೇಕು. ಸೊ ಎಡ್ಜ್ ಇದೆ. ನೆಕ್ಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಂತಂದ್ರೇನು, ಸೈಕಲ್ ಫಾರ್ಮೇಶನ್ ಆಗಬಾರ್ದು. ಸೊ ಸೈಕಲ್ ಫಾರ್ಮೇಶನ್ ಆಗಿಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.